night. El ritmo suena. Can you feel? Move your body. It's so real. ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ವಿಸಿಬಲ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸಿಕ್ಕಿದ ಲೀವ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾವು ಹೊರಟಿದ್ದು ಜಾರ್ಜಿಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅದರಲ್ಲಿ ಈ ಬ್ಯೂಟಿಫುಲ್ ಪ್ಲೇಸ್ ಬಗ್ಗೆ ಹೇಳಲೇಬೇಕು. ಜಾರ್ಜಿಯಾ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಾರೆ, ಆದರೆ ಈ ಗೋದಾವರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಟ್ರಾವೆಲ್. ಯಾರೆಲ್ಲ ಜಾರ್ಜಿಯಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಿದ್ದೀರಾ, ಬೇಗ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಗೋದಾವರಿಗೆ ಕಾರ್ ರೆಂಟಿಗೆ ತೊಗೊಂಡು ಹೊರಟು ಬಿಡಿ. ದಿಸ್ ಈಸ್ ಅವರ್ ಸೆಕೆಂಡ್ ಟೈಮ್ ಎಕ್ಸ್ಪ್ಲೋರಿಂಗ್ ಗೋದಾವರಿ. ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ಕೊಂಬಂದಿರಲಿಲ್ಲ, ಸೊ ಅದಕ್ಕಾಗಿ ಈ ಸಲ ಪ್ರಿಪರೇಷನ್ ಮಾಡ್ಕೊಂಬಂದಿದ್ದೀವಿ. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಐಸ್. ನೀವು ನಿಜವಾಗ್ಲೂ ಐಸ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ UAEಯಲ್ಲಿರೋರು ಬೇಗ ಬೇಗ ಪ್ಯಾಕ್ ಮಾಡ್ಕೊಂಬಿಟ್ಟು ಹೊರಟ್ಬಿಡಿ. ನಾನು ಎಲ್ಲದಕ್ಕೂ ಅಡಿಕ್ಟೆಡ್, ಆ್ಯಂಡ್ ಇಲ್ಲಿರೋ ಸ್ನೋಗೂ ಕೂಡ ನಾನು ಅಡಿಕ್ಟೆಡ್. ನಾವು ಬಂದಿದ್ದು ಫೆಬ್ರವರಿ ಫಸ್ಟ್ ವೀಕಲ್ಲಿ, ಆ್ಯಂಡ್ ಈ 4 ಸ್ಟಾರ್ ಹೋಟೆಲಲ್ಲಿ ಚೆಕ್ಔಟ್ ಮಾಡ್ಕೊಂಡ್ವಿ. ಆ್ಯಂಡ್ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿತ್ತು, ಆ್ಯಂಡ್ ಸ್ನೋ ಬೀಳ್ತಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗಳು, ನನ್ನ ಹಸ್ಬೆಂಡ್ ಎಲ್ಲ ಬೇರೆ ಲೆವೆಲ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಮಕ್ಕಳಿದ್ರೆ ದಯವಿಟ್ಟು ಅವ್ರಿಗೆ ಕರ್ಕೊಂಡು ಹೋಗಿ. ಅಪ್ಪ ಮನೆಯಲ್ಲಿ, ತಾತನ ಮನೆಯಲ್ಲಿ, ಆಂಟಿ ಮನೆಯಲ್ಲೆಲ್ಲ ಬಿಟ್ಟು ಹೋಗಬೇಡಿ. ಅವ್ರಿಗೇನು ಗೊತ್ತಾಗದೇ ಇರ್ಬೋದು, ಬಟ್ ಆ ಎಂಜಾಯ್ಮೆಂಟ್ ಇದೆಯಲ್ಲ, ನೀವು ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನನಗಂತೂ ನಾನು ಎಲ್ಲೇ ಯಾವುದೇ ಕಂಟ್ರಿ ಟ್ರಾವೆಲ್ ಮಾಡಿದ್ರು ನಮ್ಮ ಮಗುನ ಕರ್ಕೊಂಡು ಹೋಗ್ಬಿಡ್ತೀವಿ. ಈ ಕರೆಂಟ್ ಕುಕ್ಕರ್ ತೊಗೊಂಡ್ಬಿಟ್ರೆ ಈಸಿಯಾಗಿ ಮಕ್ಕಳಿಗೆ ಅಡುಗೆ ಏನು ಮಾಡಬೇಕು, ಬೇಳೆ ಸಾಂಬಾರು ಇಲ್ಲ ಅವ್ರಿಗೆ ಇಷ್ಟ ಆಗಿರೋದು ಏನಾದರೂ ಮಾಡಿ ಅವ್ರಿಗೆ ತಿನ್ನಿಸ್ಬಿಡ್ಬೋದು. ಅವಳಿಗೆ ಊಟ ಎಲ್ಲ ಮಾಡಿಸ್ಕೊಂಡು ನಾವು ಸುಮ್ಮನೆ ಹೊರಗಡೆ ಹೋದ್ವಿ. ನಾವು ಮಧ್ಯಾಹ್ನ ಬಂದಿದ್ದರಿಂದ ಹೊರಗಡೆ ಹೇಗಿದೆ, ಹೋಗಿ ಆಟಾಡ್ಬೋದಾ ಅಂತ ಹೇಳಿ ನಾವು ಹೊರಗಡೆ ಹೋದ್ವಿ. ಬಟ್ ನೋಡಿ, ನಾವು ಹೋಗಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ಸ್ನೋ ಬೀಳ್ತಿತ್ತು. ಆ್ಯಂಡ್ ಇದು ಅನ್ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಸ್ನೋ ಬೀಳುತ್ತಂತೆ. ಯಾವ ರೇಂಜಲ್ಲಿ ಸ್ನೋ ಬಿದ್ದಿತ್ತಂದರೆ, ಊಟಕ್ಕಂತ ರೆಸ್ಟೋರೆಂಟಲ್ಲಿ ಬರೀ 5 ನಿಮಿಷ ಸೈಡಿಗೆ ಹಾಕ್ಬಿಟ್ಟು ನಿಲ್ಲಿಸಿದ್ದಷ್ಟೇ. ನೋಡಿ ಹೆಂಗಾಗಿದೆ. ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಈ ಸ್ನೋವಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಅಲ್ಲಿಲ್ಲೆಲ್ಲ ಜಾಮ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಸ್ಲಿಪ್ ಆಗುತ್ತೆ ತುಂಬ. ಅದಕ್ಕೋಸ್ಕರ ಹೋಗ್ಬಿಟ್ಟು ಊಟ ಮಾಡಿದ್ವಿ. ಆ್ಯಂಡ್ ಊಟ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ಆಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಮಾತ್ರ ಒಂಥರ ಚೆನ್ನಾಗಿತ್ತು, ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡೋದಾದರೆ ನೀವು, ನಾಯಿಗಳೆಲ್ಲ ಅಷ್ಟು ಫ್ರೆಂಡ್ಲಿ ಆಗಿತ್ತು. ಹೆಂಗಂದರೆ ಮಗು ಥರ ಬಂದು ಪಕ್ಕದಲ್ಲೇ ಕುತ್ಕೊಳ್ಳೋದು, ಒರೆಸೋದು ಮೈಗೆ, ಹಾಗೆಲ್ಲ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾತ್ರ ಈ ಕಾರ್ ಕ್ಲೀನ್, ಈ ಹೊರಗಡೆ ತೆಗಿಯೋದಕ್ಕೆ ನಾವು ಪಟ್ಟ ಕಷ್ಟ ಅಂತೂ ಯಾರಿಗೂ ಬೇಡ. ಇದು ರಿಯಾಲಿಟಿ, ಬಟ್ ನಮ್ಗೆ ಗೊತ್ತಿರಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದೀವಿ, ಬಟ್ ಅದು ಪ್ರೊಸೆಸಿಂಗಲ್ಲಿ ಇದ್ದಿದ್ದರಿಂದ ನಾವು ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬಟ್ ಸ್ಟ್ರಗಲ್ ಇಸ್ ರಿಯಲ್, ಗೊತ್ತಾ. ಆ್ಯಂಡ್ ಏನು ಗುರು, ಇಲ್ಲಿಂದ ರೆಸ್ಟೋರೆಂಟ್ಸಲ್ಲೆಲ್ಲ ಅಷ್ಟೊಂದು ಕಾಸ್ಟ್ಲಿ, $1ಗೆ ಟಚ್ ಆಗುತ್ತೆ ಅನ್ಬೇಕು, ಅಷ್ಟು ದುಡ್ಡು ಒಂದೊಂದು ಫುಡ್ಡು ತೊಗೊಬೇಕಂದ್ರೂ ಅಷ್ಟು ಕಾಸ್ಟ್ಲಿ. ದುಬೈಗಿಂತ ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ಲಿ ಊಟ. ಅದೊಂದು ಬೇಜಾರಿತ್ತು. ಬಟ್ ಟ್ರಿಪ್ಪಿಗಂತ ಹೋದರೆ ದುಡ್ಡು ಗೀಟೆಲ್ಲ ನೋಡೋಕ್ಕಾಗುತ್ತಾ, ಎಷ್ಟೋ ಖರ್ಚು ಮಾಡ್ತೀವಿ, ಅದರಲ್ಲಿ ಊಟ ಗೀಟ ಎಲ್ಲ ನೋಡ್ಕೊಂಡು ಕೂರೋಕ್ಕಾಗುತ್ತಾ. ಅದರಿಂದ ಪೇ ಮಾಡಲೇಬೇಕು. ನಮ್ಗೆ ಇಷ್ಟ ಬಂದಿದ್ದು ತಿನ್ನಬೇಕು, ಏನೋ ಒಂದು ತಿನ್ಬಿಟ್ಟು ಬರೋಕ್ಕಾಗೋದಿಲ್ಲ. ನಾವು 1 ವೀಕ್ ಪ್ಲ್ಯಾನ್ ಮಾಡಿದ್ವಿ, ಅದರಲ್ಲಿ 3 ದಿನ ಫುಲ್ ಸ್ನೋ ಬಿದ್ದುಬಿಟ್ಟು ರೋಡೆಲ್ಲ ಜಾಮ್ ಆಗಿಬಿಟ್ಟಿತ್ತು. ಅದರಿಂದ ನಾವು ನೆಕ್ಸ್ಟ್ 4th ಡೇ ನಾವು ಹೋಗಿದ್ದು ಕೇಬಲ್ ಕಾರ್ ಹೋಗೋಣ ಅಂತ ಹೇಳಿ. ಆ್ಯಂಡ್ ಆವತ್ತಿನ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಕ್ಲಿಯರ್ ಸ್ಕೈ, ಲುಕ್ ಎಟ್ ದಿಸ್, ಎಷ್ಟು ಕ್ಲಿಯರ್ ಇದೆ ಅಂದರೆ ಅಷ್ಟು ಸೂಪರಾಗಿತ್ತು. ಆ್ಯಂಡ್ ನೀವೆಲ್ಲ ಪ್ಲ್ಯಾನ್ ಮಾಡಿದ್ರೆ 2-3 ಡೇಸಲ್ಲಿ ಒಂದೊಂದು ದಿನ ಒಂದು ಕ್ಲೈಮೇಟ್ ಒಂದೊಂದು ಇರ್ಬೋದು, ಬಟ್ ಕರೆಕ್ಟಾಗಿ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕಾಗೋದಿಲ್ಲ. ಯೋಚೆ ಏನು ಹಿಂಗಾಗೋಯ್ತು, ವ್ಯೂ ಸಿಗಲಿಲ್ಲ, ಹಿಂಗೆ ಅನ್ಬೋದು. ಬಟ್ 1 ವೀಕ್ ಎಲ್ಲ ನೀವು ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಅದರಲ್ಲಿ 2 to 3 ಡೇಸ್ ಅಂತೂ ಖಂಡಿತ ಸಿಗುತ್ತೆ. ಅದನ್ನು ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಸ್ನೋ ಟೈಮು ಎಂಜಾಯ್ ಮಾಡ್ಬೋದು ನೀವು, ಆ್ಯಂಡ್ ಕ್ಲಿಯರ್ ಸ್ಕೈ ಟೈಮು ಎಂಜಾಯ್ ಮಾಡ್ಬೋದು. ತುಂಬಾ ಸೂಪರಾಗಿರುತ್ತೆ. ಯಾರೆಲ್ಲ ಸ್ನೋ ಅಡಿಕ್ಟ್ ಇದ್ದೀರಾ, ಯಾರೆಲ್ಲ ಈ ಥರ ಟ್ರಿಪ್ ಅಡಿಕ್ಟ್ ಇದ್ದೀರಾ, ಆ್ಯಂಡ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ಥರ ಸ್ನೋ ಪ್ಲೇಸಸ್ಗೆ ಹೋಗ್ತೀರಾ ಅಂದರೆ 1 ವೀಕ್ ಆದರೂ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಚೆನೇ. ಇನ್ನೊಂದೇನು ಹೇಳ್ತೀನಂದರೆ, ನೀವು ಎಷ್ಟೇ ದುಡ್ಡು ಕೂಡಿಟ್ರೂ ಈ ಥರ ಟ್ರಿಪ್ಪೆಲ್ಲ ಮಾಡಿ. ಯಾಕಂದರೆ ಒಂದು ಸಲ ವಯಸ್ಸು ಹೋಯ್ತಂದರೆ ಮತ್ತೆ ಆ
ವಯಸ್ಸಿಗೆ ನೀವು ತಿರ್ಗಾ ಬರೋಕ್ಕಾಗೋದಿಲ್ಲ. ಆ್ಯಂಡ್ 50-60 ಇಯರ್ಸಲ್ಲಿ ನೀವು ಈ ಥರ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಸೊ ಆಲ್ಮೋಸ್ಟ್ ನೀವು ದುಡಿತೀರಾ ಅನ್ನೋದಾದರೆ ನಿಮ್ಮ ಅಕ್ಕಪಕ್ಕದಲ್ಲೇ ನೀವು ತುಂಬ ಫಾರಿನ್ಗೆ ಹೋಗಬೇಕು ಎಂಜಾಯ್ ಮಾಡೋದಕ್ಕೆ ಹಾಗೇನಿಲ್ಲ. ನಿಮ್ಮ ಅಕ್ಕಪಕ್ಕದಲ್ಲೇ ನೀವು ರಜೆ ತೊಗೊಂಡು ಟೈಮ್ ತೊಗೊಂಡು ಹೋಗ್ಬಿಟ್ಟು ಎಂಜಾಯ್ ಮಾಡಿ. ಈ ಟೈಮ್ ಮತ್ತೆ ಬರೋದಿಲ್ಲ ಗೈಸ್. ಈ ಪ್ಲೇಸು ಫೋಟೋಶೂಟ್ಗೆ ಫೇಮಸ್ ಅಂತೆ. ಆ್ಯಂಡ್ ಮೇಲಿಂದ ನೋಡಿದ್ರೆ ಪಾತಾಳ ಕಾಣಿಸುತ್ತೆ, ಅಷ್ಟು ಭಯ ಆಗುತ್ತೆ. ಆ್ಯಂಡ್ ನಾವಿಲ್ಲಿ ಡ್ರೋನ್ ಶೂಟ್ ಮಾಡಿದ್ದೀವಿ. ಆ್ಯಂಡ್ ನಾವಿಲ್ಲಿ ಬಂದಾಗ ಫುಲ್ಲು ಸ್ನೋ ಕವರ್ ಆಗಿಬಿಟ್ಟಿತ್ತು. ನಾವು ಒಂದೊಂದು ಕಾಲು ಇಕ್ಕಿದ್ರೆ ಕಾಲು ಅರ್ಧ ಭಾಗದಷ್ಟು ಸ್ನೋ ಬರ್ತಾಯಿತ್ತು. ಆ್ಯಂಡ್ ತುಂಬಾ ಕಷ್ಟಪಟ್ವಿ ಶೂಟ್ ಮಾಡೋದಕ್ಕೆ. ಆ್ಯಂಡ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಬಿಸಿಲು ಬರ್ತಿದೆ ಆ್ಯಂಡ್ ಐಸಲ್ಲಿದ್ದೀವಿ. ವಾವ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಲುಕ್ ಎಟ್ ದಿಸ್, ಡ್ರೋನ್ ಶೂಟ್ ಮಾಡಿದ್ದೀವಿ. ಆ್ಯಂಡ್ ನೋಡಿ ಈ ಥರ ಕಾಣಿಸುತ್ತೆ ಇದು ಬಿಸಿಲಲ್ಲಿ. ಆ್ಯಂಡ್ ಕ್ಲಿಯರ್ ಸ್ಕೈ ಇಲ್ಲ ಅಂದರೆ ಮಾತ್ರ ಏನೂ ಕಾಣಿಸೋದಿಲ್ಲ, ಫುಲ್ಲು ಫಾಗಲ್ಲೇ ತುಂಬ್ಕೊಂಬಿಟ್ಟಿರುತ್ತೆ. ಸೊ ಪರ್ಫೆಕ್ಟ್ ಟೈಮ್ಗೆ ನಾವು ಹೋಗಿದ್ದೀವಿ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮದು ಲಾಸ್ಟ್ ಡೇ ಆಗಿತ್ತು ಗೋದಾವರಿಲಿ. ಆ್ಯಂಡ್ ಲುಕ್ ಎಟ್ ದಿಸ್, ವಾವ್. ನನಗೆ ಇವಾಗ್ಲೂ ಬಿಟ್ಟರೆ ಇನ್ನೂ 1 ಮಂತ್ ಹೋಗ್ಬಿಟ್ಟು ನಾನು ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ, ಅಷ್ಟು ಚೆನ್ನಾಗಿತ್ತು ಗೈಸ್. ಎಕ್ಸ್ಪ್ಲೋರ್ ಗೋದಾವರಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಡದೇ ಇರೋರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇದು ಆ್ಯಕ್ಚುಲಿ ಝೂಮ್ ಮಾಡಿ ವಿಡಿಯೋ ಹಿಡ್ದಿರೋದೇ ಅಷ್ಟೊಂದು ಇದಾಗಿ ಕಾಣಿಸ್ತಿದೆ, ಬಟ್ ತುಂಬಾ ಆಳ ಇದೆ, ತುಂಬಾ ಚೆನ್ನಾಗಿತ್ತು ಗೈಸ್. ನೀವು ಬೈ ರೋಡ್ ಟ್ರಾವೆಲ್ ಮಾಡಬೇಕಾದ್ರೆ, ಗಾಡೀಲಿ ಹೋಗ್ಬೇಕಾದ್ರೆ ಈ ಬ್ಯೂಟಿಫುಲ್ ವ್ಯೂಸ್ ಕಾಣುತ್ತೆ. ಆ್ಯಂಡ್ ಪಕ್ಕದಲ್ಲೇ ರಿವರು ಹರ್ಕೊಂಡು ಹೋಗುತ್ತೆ. ನೀವು ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಕಾಫಿ ಶಾಪ್ಸ್ ಎಲ್ಲ ಪಕ್ಕದಲ್ಲೇ ಇರುತ್ತೆ. ನೀವು ಕಾಫಿನ ತೊಗೊಂಡು ಹೋಗಿ ಅಲ್ಲಿ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟು ರಿವರ್ ಪಕ್ಕದಲ್ಲಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮ್ಮದು ಲಾಸ್ಟ್ ಡೇ ಆಗಿತ್ತಲ್ಲಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ವೀಕ್ ಫುಲ್ಲು. ನೆಕ್ಸ್ಟ್ ಡೇ ಫ್ಲೈಟ್ ಇದ್ದಿದ್ದರಿಂದ 1 ಡೇ ಮುಂಚೆನೇ ಜಾರ್ಜಿಯಾ ಬಂದು ಸ್ಟೇ ಆಗಿಬಿಟ್ರಿ ಗಾಯ್ಸ್.